ಒಂದು ವಾರದಿಂದ ಮುದ್ದೇಬಿಹಾಳ್ ನಗರದಲ್ಲಿ ತಾಲೂಕ್ ಪಂಚಾಯತ್ ಹಾಗೂ ಪುರಸಭೆ ಮಧ್ಯೆ ಮನರಂಜನೆ ಜಾಗದ ವಿಚಾರವಾಗಿ ಹಲವು ಬೆಳವಣಿಗೆಗಳು ಕಂಡುಬರುತ್ತಿವೆ. ಈಗ ಅದೇ ವಿಚಾರ ಮತ್ತಷ್ಟು ಮುಂದುವರೆದು ಪುರಸಭೆ ಅಧ್ಯಕ್ಷರ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಪುರಸಭೆ ಎದುರು ಪ್ರತಿಭಟಿಸಿದರು. ಅರಬೆತ್ತಲೆ ಹಾಗೂ ತಮಟೆ ಚಳವಳಿ ಮೂಲಕ ಪ್ರತಿಭಟಿಸಿದ ವಿವಿಧ ದಲಿತ ಪರ ಮುಖಂಡರು ಪುರಸಭೆ ಅಧ್ಯಕ್ಷನ ವಿರುದ್ಧ ಕಿಡಿಕಾರಿದರು. ಜೊತೆಗೆ ಹಲವು ಆರೋಪಗಳನ್ನು ಮಾಡಿ ಪುರಸಭೆ ಅಧ್ಯಕ್ಷನನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪುರಸಭೆ ಮುಖ್ಯಾಧಿಕಾರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ಹರೀಶ್ ನಾಟಿಕಾರ್ ಅವರು ಪುರಸಭೆ ಅಧ್ಯಕ್ಷ ದಲಿತ ವಿರೋಧಿ ಗುಂಡಾವರ್ತನೆ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನನ್ನ ಮೇಲೆ ಮಾಡಿರುವ ಆರೋಪವನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಲು ಸಜ್ಜಾಗಬೇಕು ಎಂದು ಕಿಡಿಕಾರಿದರು. ಯಾಕಂದ್ರ ನಾವು ಸರ್ಕಾರದ ಆಸ್ತಿ ಉಳಿಸಾಕತ್ತೀವಲ್ಲ, ಸರ್ಕಾರ ಆಸ್ತಿ ಸರ್ಕಾರ ಉಳಿಲಿ ಅಂತ ಹೇಳಿದ್ದೀನಿ ಮರ ನಾನು ಸರ್ಕಾರ ಆಸ್ತಿ ಸರ್ಕಾರಕ್ಕೆ ಉಳಿಲಿ ಅಂತ ಹೇಳಿ ನಮ್ಮ ದಲಿತ ಸಂಘಟನೆಗಳು ಹೇಳಿದ್ರಿ. ನೀವು ದೊಡ್ಡ ಬೆದರಿಕೆ ಆಗ್ತೀರಲ್ರಿ ನಮಗೆ. ನೀವು ಮೈಗೂರು ಬಳಸಂಗಿ ಅವ್ರೆ ನಿಮ್ಮನ್ನ ಆಸ್ತಿ ಬರಂಗಿಲ್ಲನ್ರಿ. ಯಾಕೆ ನಿನ್ನ ಆಸ್ತಿನೇ ಬೇಕಾದಷ್ಟಿತ್ತು ರೀ. ಮೇಲ್ಗೂರು ಬಳಸಂಗಿ ಅವ್ರಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಈ ವಿಷಯ ತಿಳಿದಿರ್ಲಿ. ಈ ಮುನ್ಸಿಪಾಲಿಟಿ ಜಾಗ ದಲಿತ ಹೋರಾಟಗಾರರಿಂದ ಇಲ್ಲಿ ಕಟ್ಟಿ ನೀವು ಕುರ್ಚಿ ಹಾಕೊಂಡು ಕುಂತೀರಿ ಅನ್ನೋದು ಕೂಡ ಮರಿಬಾರದು. ಇದೇ ವೇಳೆ ಅಂಬೇಡ್ಕರ್ ವೃತ್ತ ಕಾಮಗಾರಿ ಹಾಗೂ ಮೂರ್ತಿ ವಿಚಾರವಾಗಿ ವಿಷಯ ಪ್ರಸ್ತಾಪಿಸಿದ ಹರೀಶ್ ನಾಟಿಕಾರ್ ಇನ್ನುವರೆಗೆ ಬಿಲ್ ಪಾವತಿಯಾಗಿಲ್ಲ, ಅದಕ್ಕೂ ಕೂಡ ಅಡೆತಡೆ ಒಡ್ಡಲಾಗುತ್ತಿದೆ, ಪ್ರತಿಯೊಂದಕ್ಕೂ ದಲಿತ ವಿರೋಧಿ ನಡೆಯನ್ನು ಪುರಸಭೆಯಲ್ಲಿ ಅನುಸರಿಸಲಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಈಗ ಸುಮಾರು 3 ರಿಂದ 4 ತಿಂಗಳಾಯ್ತು ನಾನು ಅಲ್ಲಿ ಎಲ್ಲ ವೃತ್ತದಲ್ಲಿ ಇರ್ತಕ್ಕಂಥ ಲೈಟ್ಗಳು ಹೋಗಿದ್ದಾವ, ಒಂದು ಬಲ್ಬು ಕೂಡ ಇಲ್ಲ. ಇಲ್ಲಿ ನೀನು ದಿನನಿತ್ಯ ಅದೇ ರೋಡ್ನಲ್ಲಿ ಓಡಾಡ್ತೀಯ. ಇದನ್ನು ಕೆಲಸ ಮಾಡಿಸ್ಬೇಕನ್ನೋದು ನಿಮ್ ಕೈಗೆ ಕಾಯಿಲ್ಲ. ನಮ್ಮ ಮೇಲೆ ಅಪಾದನೆ ಮಾಡೋದು ಅಷ್ಟೇ ಗೊತ್ತು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರ ಶ್ರೇಯಸ್ ಎಲ್ಲಾದ್ರೂ ದಲಿತರಿಗೆ ಹೋಗುತ್ತಾ ಅನ್ನುವಂತ ತುಚ್ಛ ಭಾವನೆ ನಿನ್ನಲ್ಲಿ ಐತಿ. ಅದಕ್ಕೆ ನನ್ನ ಕೆಳಗೆಳುವವರೆಗೂ ನಿನ್ನ ಮೇಲೆ ಮಾನಹಾನಿ ಅಟ್ರಾಸಿಟಿ ಕೇಸ್ ಮಾಡುವವರೆಗೂ ನಾವು ನಿನ್ನನ್ನು ಬಿಡುವುದಿಲ್ಲ ಅನ್ನುವಂತ ಮಾತನ್ನು ಈ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿ. ದಲಿತ ಮುಖಂಡ ಪ್ರಕಾಶ್ ಸರೂರ್ ಅವರು ಮಾತನಾಡಿ ತಾಲೂಕ್ ಪಂಚಾಯಿತಿಗೆ ಸಂಬಂಧಿಸಿದ ಕಟ್ಟಡಗಳನ್ನು ಕೆಡವಿದ್ದು ಅದಕ್ಕೆ ಸಂಬಂಧಿಸಿ ಪುರಸಭೆ ಮುಖ್ಯಾಧಿಕಾರಿ ಉತ್ತರ ನೀಡಲಿದ್ದಾರೆ. ಹೀಗಿರುವಾಗ ಪುರಸಭೆ ಅಧ್ಯಕ್ಷರು ಈ ಪ್ರಕರಣವನ್ನು ತನ್ನ ಮೈ ಮೇಲೆ ಎಳೆದುಕೊಂಡು ಹರೀಶ್ ನಾಟಿಕಾರ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದು ಇದು ಯಾವ ದಲಿತ ಸಂಘಟನೆಯೂ ಸಹಿಸಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೇಳಿಕೆ ನೀಡುತ್ತಾರೆ. ದಲಿತ ಸಂಘಟನೆ ನಾಯಕ ಹರೀಶ್ ನಾಟಿಕಾರ್ ಅವರು ನನ್ನ ಕಡೆ ಬಂದಿದ್ರು. 5 ಲಕ್ಷ ಬೇಡಿಕೆ ಇಟ್ಟಿದ್ರು ಅನ್ನತಕ್ಕಂತ ಹರೀಶ್ ನಾಟಿಕಾರ್ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳಿದ್ದಾರೆ, ಅಂಬೇಡ್ಕರ್ ಸಂಘಟನೆಗಳಂದ್ರೆ ವಿರೋಧಿಗಳು. ಅಂಬೇಡ್ಕರ್ ಅವರು ಹೆಸರಿನಲ್ಲಿ ಇಲಾಖೆಯಲ್ಲಿ ಹಪ್ತ ವಸೂಲಿ ಮಾಡ್ತಿರ್ತಕ್ಕಂತ ಹೇಳಿರ್ತಾರೆ. ಮೈಬೂಬ್ ಬಳಸಂಗಿ ಅವರೇ 32 ಇಲಾಖೆ ಅದಾವು. ಯಾವುದೇ ಇಲಾಖೆಯಲ್ಲಿ ಹರೀಶ್ ನಾಟಿಕಾರ್ ಇರಲಿ, ಪ್ರಕಾಶ್ ಅವರಿರ್ಲಿ, ವಿವಿಧ ದಲಿತ ಸಂಘಟನೆ ಆಗಿರಲಿ, ಒಂದೇ ಇಲಾಖೆಯಲ್ಲಿ ಇಂಥ ವ್ಯಕ್ತಿಗಳಿಗೆ ನಾನು ಹಣವನ್ನು ನೀಡಿದ್ನೆಂದು ಸಾಬೀತಪಡಿಸು ನಿನ್ನ ನೈತಿಕತೆ ಇದ್ದರೆ ನಿನ್ನಲ್ಲಿ. ಇನ್ನು ದಲಿತ ಸಂಘಟನೆಯ ಮುಖಂಡರಾದ ಬಾಲು ಹುಲ್ಲೂರ್, ಆನಂದ್ ಮುದೂರ್, ಪರಶು ಬಸರಕೋಡ್, ಶಿವ್ ಕನ್ನೋಳಿ ಮಾತನಾಡಿ ಪುರಸಭೆ ಅಧ್ಯಕ್ಷರು ವಿವಿಧ ದಲಿತ ಪರ ಸಂಘಟನೆ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಇದು ಖಂಡನೀಯ ಎಂದರು. ಇದೇ ವೇಳೆ ಬಸು ಚಲವಾದಿ, ಪ್ರಕಾಶ್ ಚಲವಾದಿ, ಬಾಲು ಹುಲ್ಲೂರ್, ಆನಂದ್ ಮುದೂರ್, ಪರಶು ಬಸರಕೋಡ್, ಶಿವ್ ಕನ್ನೋಳಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತಾಗೆ ತಾಲೂಕ್ ಪಂಚಾಯತ್ ಮತ್ತು ಪುರಸಭೆ ಮಧ್ಯೆ ನಡೆದ ವಿವಾದಗಳ ಮಧ್ಯೆ ಈಗ ಪುರಸಭೆ ಅಧ್ಯಕ್ಷ ಸಿಲುಕಿ ಪುರಸಭೆಗೆ ನುಂಗಲಾರದ ತುಪ್ಪಾಗಿದೆ. ಪುರಸಭೆ ಅಧ್ಯಕ್ಷರು ಆ ಹೇಳಿಕೆ ಕೊಟ್ಟು ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾದ್ರ ಇನ್ನು ಈ ಪ್ರಕರಣದಲ್ಲಿ ಹನುಮಾನ ಬಾಲದಂತೆ ಆರೋಪ ಪ್ರತ್ಯಾರೋಪಗಳ ಪಟ್ಟಿಯೇ ಬೆಳೆಯುತ್ತಿದೆ ಹೊರತು ಕಡಿಮೆ ಆಗುತ್ತಿಲ್ಲ. ಕಾದು ನೋಡೋಣ ಈ ಒಂದು ಪ್ರಕರಣ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತದೆ ಅನ್ನೋದು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.